ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇವತ್ತು ಪ್ರೇಮಿಗಳ ದಿನ. ಪ್ರೀತಿ ಪ್ರೇಮವನ್ನು ನಿವೇದಿಸಿಕೊಳ್ಳುವ ಪ್ರೇಮಿಗಳ ಜೊತೆ ಸಂಭ್ರಮಿಸುವ ದಿನ. ಈ ದಿನದ ಬಗ್ಗೆ ಜನ ಏನಂತಾರೆ? ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಜನ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರಾ ಅಥವಾ ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗ ಅಲ್ಲ ಅಂತಾರ? ಬನ್ನಿ ಜನ ಏನು ಹೇಳ್ತಾರೆ ಕೇಳೋಣ. ಲವ್ ಅಂದಮೇಲೆ ಒಂದ್ಸಲ ಕಮಿಟ್ ಆದಮೇಲೆ ಅವ್ರನ್ನ ಅದು ಗಿವ್ ಅಪ್ ಮಾಡಬಾರ್ದು ಯಾವಾಗಲೂ. ಬಿಕಾಸ್ ಇವಾಗ ಜನ್ರೇಷನ್ ನಿಮಗೆ ಗೊತ್ತು ಅನ್ಕೋತೀನಿ, ಬೇಗ ಗಿವ್ ಅಪ್ ಮಾಡಿಬಿಡ್ತಾರೆ. ಒಂದು ಜಗಳ ಆದರೆ ಸಾಕು, ದೇ ವಿಲ್ ಜಸ್ಟ್ ಗಿವ್ ಅಪ್ ಆನ್ ಇಟ್. ಸೊ ಯಾರು ಗಿವ್ ಅಪ್ ಮಾಡಬೇಡಿ. ಒಬ್ಬರನ್ನ ಲವ್ ಮಾಡ್ತಿದ್ದೀರಾ ಅಂದಮೇಲೆ ಅವ್ರ ಜೊತೆಗೆ ಫಾರ್ ಎವರ್ ಆ ಜರ್ನಿನ ಕಂಟಿನ್ಯೂ ಮಾಡೋಕ್ಕೆ ಆದಷ್ಟು ನೀವು ಸ್ಟೆಪ್ ತೊಗೊಂಡ್ರೆ ಮಾತ್ರನೇ ಅದಾಗುತ್ತೆ. ಅದು ಬಾಯ್ ಆಗಿರಲಿ ಗರ್ಲ್ ಆಗಿರಲಿ, ದೇ ನೀಡ್ ಟು ಟೇಕ್ ಅ ಸ್ಟೆಪ್. ಹೆಂಗಂದರೆ ಎವ್ರಿ ಡೇ ದೇ ನೀಡ್ ಟು ಲೈಕ್ ಸಪೋರ್ಟ್ ಮಾಡೋದಾಗಲಿ, ಆ ಪ್ರೀತಿ ಅನ್ನೋದು ಎವ್ರಿ ಡೇ ಇರಬೇಕು. ಆ ಒಂದಿನಕ್ಕೆ ಅವ್ರನ್ನ ಚಾಕ್ಲೇಟಿಂದ ಆಗಲಿ, ಟೆಡಿ ಕೊಡೋದ್ರಿಂದ ಆಗಲಿ, ಶವರ್ ಮಾಡಿಬಿಟ್ಟು ಹಂಗೆ ಇಗ್ನೋರ್ ಮಾಡಬಾರ್ದು. ದೇ ನೀಡ್ ಟು ಗಿವ್ ಎವ್ರಿ ಡೇ. ದಿ ಲವ್ ಅನ್ನೋದು ದೇ ನೀಡ್ ಟು ಗಿವ್ ಎವ್ರಿ ಡೇ ಆ್ಯಂಡ್ ದೇ ಫಸ್ಟ್ ಆಫ್ ಆಲ್ ಎಕ್ಸ್ಪ್ರೆಸ್ ಮಾಡಬೇಕು. ಮೋಸ್ಟ್ ಆಫ್ ದಿ ಬಾಯ್ಸ್ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಎಕ್ಸ್ಪ್ರೆಸ್ ಮಾಡಿದರೆ ಇಟ್ ವಿಲ್ ಬಿ ಗುಡ್. ಲವ್ ಅಂದರೆ ನಿಜವಾಗ್ಲೂ ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಖುಷಿಯಾಗಿ ಇನ್ನೊಬ್ಬರು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಬಯಸಬೇಕು. ಅದು ನಿಜವಾದ ಪ್ರೀತಿ ನನ್ನ ಪ್ರಕಾರ. ಅವಾಗಿನ ಲೆಟರ್ ಲವಿಗೂ ಇವಾಗ ಎಲ್ಲ ಥರ ಲವ್ವು ನನ್ನ ಪ್ರಕಾರ ಸೇಮೇನೆ. ಬಟ್ ನಾವು ಪ್ಯೂರಾಗಿ ಲವ್ ಮಾಡಬೇಕು ಅಂದರೆ ಫಸ್ಟು ಅದೇ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೋಬಾರ್ದು. ನಾವು ಆದಷ್ಟು ನಾವು ಇನ್ನೊಬ್ರಿಗೆ ಏನು ಕೊಡಬಹುದು, ನಮ್ಮ ಕಡೆಯಿಂದ ನಾವೇನು ಮಾಡ್ಬೋದು ಅನ್ನೋದು ನೋಡಬೇಕೇ ಹೊರತು ಅವರಿಂದ ಏನು ತೊಗೊಳ್ಬೇಕು ಅದಿದ್ದೇ ಇರುತ್ತೆ. ಬಟ್ ನಾವು ಆದಷ್ಟು ಏನು ಎಕ್ಸ್ಪೆಕ್ಟ್ ಮಾಡ್ದಲೇ ಅವ್ರು ಚೆನ್ನಾಗಿರಲಿ ಯಾವಾಗಲೂ ಅಂತ ಬಯಸೋದು ಇಂಪಾರ್ಟೆಂಟ್. ಯೋಚನೆ ಮಾಡ್ಬಿಟ್ಟು ಇದು ಮಾಡಿ ಸುಮ್ಮನೆ ನೋಡಿದ ತಕ್ಷಣ ಲುಕ್ಸ್ ಇಷ್ಟ ಆಗ್ಬಿಟ್ಟ ತಕ್ಷಣ ಅದು ಲವ್ ಅಲ್ಲ. ನಿಜವಾಗ್ಲೂ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ನನ್ನ ಎಲ್ಲ ಥರ ಬ್ಯಾಡ್ ಸಿಚುವೇಶನ್ ಆಗಿಲ್ಲ, ಎಂಥ ಸಿಚುವೇಶನ್ ಆದರೂ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಅವನಿಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಇಬ್ರಿಗೊಬ್ರಿಗೆ ಗೊತ್ತಾದಮೇಲೆ, ಅಂದರೆ ಅದಾದಮೇಲೆ ಮಾತ್ರ ಇಷ್ಟಪಡೋಕ್ಕೆ ಹೋಗ್ಬೇಕು.